ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಇವತ್ತು ಕನ್ನಡ ರಾಜ್ಯೋತ್ಸವ, ಅದಕ್ಕಾಗಿ ನಾನು ಕನ್ನಡ ರಾಜ್ಯೋತ್ಸವದ್ದು ಒಂದು ಪೇಂಟಿಂಗ್ ಮಾಡ್ತೀನಿ. ಅದು ಟ್ರೆಂಡಿಂಗ್ ಪೇಂಟಿಂಗ್. ಯಾವ ಥರ ಟ್ರೆಂಡಿಂಗ್ ಇದೆ ಅದನ್ನು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಈ ವಿಡಿಯೋನ ಫಸ್ಟಿಂದ ಫುಲ್ ತನಕ ಫುಲ್ ನೋಡಬೇಕು. ಆಮೇಲೆ ನಿಮಗೆ ಇದು ಯಾವ ಥರ ಡ್ರಾಯಿಂಗ್ ಅಂತ ಗೊತ್ತಾಗುತ್ತೆ. ಓಕೆನಾ? ಬನ್ನಿ ಫಸ್ಟ್ ಸ್ಟಾರ್ಟ್ ಮಾಡೋಣ. ತೊಗೊಂಡಿದ್ದೀನಿ. ಫಸ್ಟು ಇದಕ್ಕೆ ಇಷ್ಟು ಸ್ವಲ್ಪ ನೀರು ತೊಗೋಬೇಕು. ನೋಡಿ, ಸ್ವಲ್ಪ ಇರಬೇಕು. ಈ ಥರ ಒಂದು ಆಬ್ಜೆಕ್ಟ್ ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫುಲ್ಲು ಇದು ಈ ಥರ ಮಿಕ್ಸ್ ಆಗಬೇಕು. ಇಷ್ಟೇ ನೋಡಿ, ನೀರು ಇಷ್ಟೇ ಸಾಕು. ಓಕೆನಾ? ಮತ್ತು ಈ ಥರ ಇದನ್ನು ಸ್ಕೆಚ್ ಬುಕ್ ಮೇಲೆ ಮಾಡ್ತಾ ಇರೋದು. ನೋಡಿ, ಈ ಥರ ಹಾಕ್ಕೋಬೇಕು. ನೋಡಿ, ಆದಮೇಲೆ ಕೊಂಡೆ ನಾನು ಅಷ್ಟು ಈ ಥರ ಮಾಡ್ಕೋಬೇಕು. ಅದು ಸ್ಪ್ರೆಡ್ ಆಗೋ ಥರ ಕಾಣಬೇಕು. ಆಯಿತಾ? ಈ ಥರ ಕಾಣಬೇಕದು. ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನಾವು ಇದನ್ನು ಬಿಡಬಾರ್ದು ಒಂದೇ ಕಡೆ. ನೋಡಿ, ಸ್ಪ್ರೆಡ್ ಆಗಿರೋ ಥರ ಕಾಣಬೇಕು. ನೋಡಿ, ಈ ಥರ ಆಯಿತಾ? ನೋಡಿ, ಆಯಿತಾ? ಸೂಪರ್ವಾಗಿ ಇದೆಯಲ್ಲ. ಇದೇ ಟ್ರೆಂಡಿಂಗ್ ಪೇಂಟಿಂಗ್. ಇದ್ರ ಮೇಲೆ ಇದೇ ಥರ ರೆಡ್ ಮಾಡ್ಕೊತೀನಿ ನಾ ಈ ಕಡೆ ತೆಳಗೆ. ಆಮೇಲೆ ಇದನ್ನು ಒಣಗೋಗ್ಬಿಟ್ಟು ಆಮೇಲೆ ಇದ್ರ ಮೇಲೆ ನಾವು ಕರ್ನಾಟಕ ಡ್ರಾಯಿಂಗ್ನ ಮಾಡಿ ನೆಕ್ಸ್ಟು ಅದಕ್ಕೆಲ್ಲ ಪೇಂಟ್ ಹೊಡೆಯೋದು ಅದೆಲ್ಲ ಮಾಡ್ತೀನಿ. ನೋಡಿ, ಈ ಥರ ಬರುತ್ತೆ. ಇದೇ ಥರ ನಾವು ರೆಡ್ ಮಾಡ್ಕೋಬೇಕು. ಆಯಿತಾ? ನಾನು ಒಂದು ಇದು ತೊಗೊಂಡು ಒಂಥರ ಪ್ಲೇಟ್ ಥರ ಇದೆ, ಇದನ್ನು ತೊಗೊಂಡು ಇದರಲ್ಲಿ ಮಿಕ್ಸ್ ಮಾಡಿದೆ. ಇದರಲ್ಲಿ ಯೆಲ್ಲೋ ಮಾಡಿದೆ. ಈಗ ನೆಕ್ಸ್ಟು ರೆಡ್ ಮಾಡಿ ಇಲ್ಲಿ ಮಾಡ್ಕೊತೀನಿ. ಆಯಿತಾ? ನೋಡಿ, ರೆಡ್ ಕಲರು ಮತ್ತು ಯೆಲ್ಲೋ ಕಲರು ಒಣಗಿದೆ. ಫುಲ್ ಡ್ರೈ ಆಗಿದೆ. ಇದು ನೋಡಿ, ಈ ಥರ ಕಾಣುತ್ತೆ. ಆಯಿತಾ? ಈ ಥರ ಇದು ರಿಯಲಿಸ್ಟಿಕ್, ಅದು ಒಂಥರ ಸ್ಪ್ರೆಡ್ ಆಗಿರೋ ಥರ ಕಾಣಬೇಕು. ಇದೇ ನಮ್ಮದು ಥೀಮು. ಈ ಥರ ಇರಬೇಕು. ಇದು ಟ್ರೆಂಡಿಂಗ್ನಲ್ಲಿರೋದು. ಇದಕ್ಕೆ ನಾನು ಹೇಳಿದ್ನಲ್ಲ ಆಗಲೇ, ಈಗ ಕರ್ನಾಟಕ ಮ್ಯಾಪು ಮಾಡ್ಕೋಬೇಕು. ಆಯಿತಾ? ನಾನು ಈಗ ಮಾಡ್ಕೊತೀನಿ. ನೋಡಿ, ಇದೆಲ್ಲ ಆಗಿದೆ, ಬಿಡಿಸ್ಕೊಂಡಿದ್ದೀನಿ ಮತ್ತು ಎಲ್ಲ ಆಗಿದೆ. ನೋಡಿ, ಈ ಥರ ಡಾರ್ಕು ಆಗಿದೆ. ಎರಡು ಲೇಯರ್ ಮಾಡ್ಕೊಂಡಿದ್ದೀನಿ ಡಾರ್ಕ್ನ. ಈಗ ನಾವು ನೆಕ್ಸ್ಟ್ ಇದಕ್ಕೆ ನೋಡಿ, ಈ ಥರ ಯೂಸ್ ಮಾಡಬಾರ್ದು. ಈ ಥರ ಇದೆಯಲ್ಲ, ಈ ಥರ ಬ್ರಷ್ನ ಯೂಸ್ ಮಾಡಬಾರ್ದು. ಈ ಥರ ಯೂಸ್ ಮಾಡಬೇಕಾಯ್ತಾ? ಈ ಥರ ನಾವು ಇದನ್ನು ನೀರು ಒಟ್ಟೆ ಯೂಸ್ ಮಾಡಬಾರ್ದು. ಇದನ್ನು ಫುಲ್ ಇದೇ ಥರನೇ ನಾವು ಡಿಪ್ ಮಾಡಬೇಕು ಮತ್ತು ಪೇಂಟ್ ಮಾಡಬೇಕು ಅಷ್ಟೇ. ನಾವು ನೀರು ಮಿಕ್ಸ್ ಮಾಡಬಾರ್ದು ಒಟ್ಟು. ನೋಡಿ, ಇದು ನೋಡಿ ಕರೆಕ್ಟಾಗಿ ಬರುತ್ತೆ. ಆಯಿತಾ? ಇದು ನಾವು ಈಗ ಇದು ವಾಟರ್ ಪೇಂಟ್ ಆಗಿದೆ. ಈಗ ನಾವು ಇದನ್ನು ಕರೆಕ್ಟಾಗಿ ಅಂದರೆ ಡೈರೆಕ್ಟ್ ಹಚ್ಚಿದರೆ ನಮಗೇನಾಗುತ್ತೆ ಅಂದರೆ ಅದು ಡಾರ್ಕ್ ಶೇಡ್ ಬರುತ್ತೆ. ಆಯಿತಾ? ಈ ಥರ ನಾವು ಮಾಡ್ಕೋಬೇಕು. ಫುಲ್ ಮಾಡ್ತೀನಿ. ಎಲ್ಲೋ ಫುಲ್ ಹೊಡ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ರೆಡ್ನ ಇಷ್ಟೆಲ್ಲ ಫುಲ್ ಪೇಂಟ್ ಮಾಡ್ತೀನಿ. ಮುಗೀತು ಅಷ್ಟೇ. ಆಯಿತಾ? ನೋಡಿ, ಎಲ್ಲ ಮುಗೀತು. ಪೇಂಟಿಂಗ್ ಇದು ಆಯಿತು, ರೆಡ್ ಆಯಿತು. ನೆಕ್ಸ್ಟು ನಾವಿಲ್ಲಿ ಅಂದರೆ ಪೇಂಟಿಂಗ್ ಕೆಲಸ ಮುಗೀತು. ಈಗ ಅದಕ್ಕೆ ನಾವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಥರ ನಾನು 2B ಪೆನ್ಸಿಲ್ ತೊಗೊಂಡಿದ್ದೀನಿ. ಆಯಿತಾ? 2B ಪೆನ್ಸಿಲಿಂದ ನಾವು ಈ ಥರ ಇದೆಲ್ಲ ಇದೆಯಲ್ಲ ಡ್ರಾಪ್ಸ್ ಪೇಂಟಿಂಗಿಂದ, ಅದಕ್ಕೆ ನಾವು ಈ ಥರ ಡಾರ್ಕ್ ಮಾಡ್ತಾ ಬರಬೇಕು. ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಈ ಥರ ಡಾರ್ಕ್ ಮಾಡಬೇಕು. ಈ ಥರದನ್ನ ಇಲ್ಲಾಂದರೆ ನೀವು ನಾರ್ಮಲ್ ಪೆನ್ಸಿಲಲ್ಲಿ ಮಾಡ್ಕೋಬೋದು. ಆದರೆ ನಾನು 2B ತೊಗೊಂಡಿದ್ದೀನಿ. ನೋಡಿ, ಈ ಥರ ಡಾರ್ಕ್ ಮಾಡಬೇಕು ಇದನ್ನು. ಆಯಿತಾ? ಇದನ್ನು 2 ಲೇಯರ್ ಮಾಡ್ಕೋಬೇಕು. ಆಯಿತಾ? ನೀವು ನೋಡಿ, ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್. ಆಯಿತಾ? ಇದು ಸ್ವಲ್ಪ ಡಾರ್ಕ್ ಆಗೋಯ್ತು. ಆಯಿತು? ಈ ಥರ ಡಾರ್ಕ್ ಆಗಬೇಕು. ಇಷ್ಟು ಇದೇ ಥರ ನಾವು ಎಲ್ಲ ಕಡೆ, ಇಲ್ಲಿ ಬಾರ್ಡರ್ ಆಯಿತು ಮತ್ತು ಇಲ್ಲಿ ಯೆಲ್ಲೋ ಕಲರ್ ಬಾರ್ಡರು ಎಲ್ಲ ಕಡೆ ನಾನು ಇದೇ ಥರ ಮಾಡಬೇಕು. ಇದನ್ನು ನಾನು ನೋಡಿ, ಈ ಥರ ಇದನ್ನು ಬಾರ್ಡರ್ ಹಾಕೊಂಡಿದ್ದೀನಲ್ಲ, ಇದನ್ನು ನಾನು 2B ಪೆನ್ಸಿಲಲ್ಲಿ ಎರಡು ಲೇಯರ್ ಹಾಕ್ಕೊಂಡಿದ್ದು. ನೆಕ್ಸ್ಟ್ ಇದಕ್ಕೆ ನಾವು ಇನ್ನೊಂದು ಸ್ಟೆಪ್ ಬರುತ್ತೆ ಇದಕ್ಕೆ. ಅಂದರೆ ಇದು ಬಂದು 8B ಪೆನ್ಸಿಲಿಂದ ಇನ್ನೊಂದು ಲೇಯರ್ ಬರುತ್ತೆ ಇದ್ರ ಮೇಲೆ. ಫಸ್ಟು ಇದನ್ನು ಕಂಪ್ಲೀಟ್ ಮಾಡ್ತೀನಿ ನಾನು. ಆಮೇಲೆ 8B ಪೆನ್ಸಿಲಿಂದ ಇದನ್ನು ಬಾರ್ಡ್ರನ್ನ ಹಾಕ್ಕೊತೀನಿ. ಅಲ್ಲಿಗೆ ಪೇಂಟಿಂಗ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಮಟ್ಟ ನಾನು ಈಗ ಫಸ್ಟ್ ಇದನ್ನು ಮುಗಿಸ್ಕೊತೀನಿ. ಆಯಿತಾ? ನೋಡಿ, ಎಲ್ಲ ಕಡೆ ಈ ಥರ ಬ್ಲ್ಯಾಕ್ ಬಾರ್ಡ್ರನ್ನ ಹಾಕಿದ್ದೀನಿ. ನೋಡಿ, ಇಲ್ಲಿ ಕೂಡ ಹಾಕಿದ್ದೀನಿ. ಆಯಿತಾ? ನೋಡಿ, ಫುಲ್ ಈ ಥರ ಹಾಕ್ಕೊಂಡಿದ್ದೀನಿ. ಆಯಿತಾ? ನೆಕ್ಸ್ಟು ಏನು ಮಾಡಬೇಕಂದ್ರೆ, ನಾವು ಇಲ್ಲಿ 8B ಪೆನ್ಸಿಲ್, ಆಯಿತಾ,
8B ಪೆನ್ಸಿಲಿಂದ ಡಾರ್ಕ್ನ ಮಾಡ್ಕೋಬೇಕಾಯ್ತಾ, ಫುಲ್ ಡಾರ್ಕ್ ಮಾಡ್ಕೋಬೇಕು. ಈ ಥರ ಅಷ್ಟು ಬಾರ್ಡರ್ನ 8B ಪೆನ್ಸಿಲಿಂದ ಬರೀ ಕರ್ನಾಟಕ ಬಾರ್ಡರ್ ಇಷ್ಟೇ. ಮತ್ತು ನಾವು ಇಲ್ಲಿ 2B ಪೆನ್ಸಿಲಿಂದ 2 ಲೇಯರ್ ಮಾಡ್ಕೊಂಡಿದ್ದೀವಿ. ಇದು ಕೆಲಸ ಮುಗೀತು ಇದ್ರದ್ದು. ನಾವೀಗ 8B ಪೆನ್ಸಿಲಿಂದ ಇದೆಯಲ್ಲ, ಇದು ಅಷ್ಟೇ ಮಾಡಿಕೊಂಡು ಇಲ್ಲಿ ಒಂದು ಬಾರ್ಡ್ರನ್ನ ಮಾಡಿದರೆ ಮುಗೀತು, ಇಷ್ಟೇ ಆಯಿತಾ. ಅದನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ. ಎಲ್ಲ ಆಗಿದೆ. ನೆಕ್ಸ್ಟು ಈ ಥರ ಒಂದು ಸ್ಕೆಚ್ ಪೆನ್ ತೊಗೋಬೇಕು ಆಯಿತಾ. ಇಲ್ಲಿ ರೆಡ್ ಸ್ಕೆಚ್ ಪೆನ್ ತೊಗೊಂಡು ನಾನಿಲ್ಲಿ ಬರ್ತೀನಿ. ಕನ್ನಡ ಡ ಆಯಿತಾ, ಈ ಥರ ಬರ್ಕೊಳ್ಬೇಕು. ಇದಕ್ಕೆ ನಾನು ಅಂಡರ್ಲೈನ್ ಮಾಡ್ತೀನಿ, ಇಷ್ಟೇ ಆಯಿತಾ. ನೆಕ್ಸ್ಟು ಯೆಲ್ಲೋ ಕಲರ್ ತೊಗೋಬೇಕು ಆಯಿತಾ. ಯೆಲ್ಲೋ ಕಲರ್ ತೊಗೊಂಡು ಇಲ್ಲಿ ಕರೆಕ್ಟಾಗಿ ಸೆಂಟರ್ ಇದ್ರ ಕೆಳಗೆ ಬರಬೇಕದು ನೋಡಿ. ಇಲ್ಲಿ ಈ ಥರ ಕಂಪ್ಲೀಟ್ ಆಗಿದೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ನುಡಿ ಆಯಿತಾ. ನೋಡಿ ಕಂಪ್ಲೀಟ್ ಆಗಿದೆ. ನಾನು ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ ನೋಡಿ. ಓಕೆ, ಇದರ ಅರ್ಥ, ಕನ್ನಡ ರಾಜ್ಯೋತ್ಸವದ ಅರ್ಥ ಏನಂದರೆ ನಾವು ಕನ್ನಡನೇ ಮಾತಾಡಬೇಕು, ಕನ್ನಡವೇ ನುಡಿ ಆಯಿತಾ. ಕನ್ನಡ ನುಡಿನ ನಾವು ಕರ್ನಾಟಕದಲ್ಲಿದ್ದು ನಾವು ಕನ್ನಡ ಬಿಟ್ಟು ಬೇರೆ ಮಾತನ್ನು ಆಟಾಡಬಾರ್ದು ಆಯಿತಾ. ಇಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ನಾವು ಕರ್ನಾಟಕದ ಜನ ಎಲ್ಲರೂ ಈ ಕನ್ನಡ ರಾಜ್ಯೋತ್ಸವನ ಪ್ರೀತಿಯಿಂದ ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಬೇಕು ಎಂದು ಕನ್ನಡ ರಾಜ್ಯೋತ್ಸವನ ದ ಅರ್ಥ. ಇಷ್ಟು ಹೇಳಿ ನಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.